ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಎಲ್ಲ ಮನೆಯಾಳಿ, ನಾನು ಯಾವಾಗಲೇ ನಿಂತವ ಹಂಗೆ ಹೇಳಿದ್ದೆ, ಹೇಳು ಹೇಳು ಅದೇನೇನು ಹೇಳ್ತೀಯೋ ಹೇಳು ಅಂತ ಅಜ್ಜಮ್ಮ ಅನ್ಕೊತಿರ್ತಾಳೆ ಮನಸ್ಸಲ್ಲೇ. ಏನಮ್ಮಮ್ಮ ಅಮ್ಮ ಇದು, ಅಮ್ಮಮ್ಮ ದಿಟ್ಟವಾಗ್ಲೂ ಹಂಗೆ ಹೇಳೈತಾ? ಸಾಧ್ಯನೇ ಇಲ್ಲ, ನನಗೆ ಯಾಕೋ ಅತ್ತೆ ಡ್ರಾಮಾ ಮಾಡ್ತೈತೆ ಅನ್ನಿಸ್ತೈತೆ ಅಂತಾಳೆ ಚಿತ್ರ. ಅನ್ನಿಸ್ತೈತೆ ಏನು ಚಿತ್ರ? ಅದೇ ಸತ್ಯ, ಅತ್ತೆ ಹಿಂಗೆಲ್ಲ ಹೇಳೋಕ್ಕೆ ಸಾಧ್ಯವೇ? ಇವಳೇ ನಾಟಕ ಮಾಡ್ತಾವಳೆ ಅಂತಾಳೆ ಈಶ್ವರಿ. ಅವ್ವ ನಾಟಕನೋ ಪಾಟ್ಕನೋ, ದೊಡ್ಡಪ್ಪ ಇದನ್ನೆಲ್ಲ ನಂಬಿ ಅವ್ರು ಹೇಳ್ದಂಗೆ ಮಾಡಿಬಿಟ್ರೆ ಆಮೇಲೆ ಅವ್ವ ಮಗಳನ್ನ ಹಿಡಿಯೋಕ್ಕಾಗಕ್ಕಿಲ್ಲ. ಅವ್ವ ಏನಾದರೂ ಪ್ಲ್ಯಾನ್ ಮಾಡವ್ವ ಅಂತ ಹೇಳ್ತಿರ್ತಾಳೆ ಚಿತ್ರ. ನೀನು ಹೇಳೋದು ಸರಿಯಾಗಿ ಐತೆ ಚಿತ್ರ, ಇವಾಗ ಏನು ಹೇಳಿದ್ರು ಆ ಮುದುಕಿ ಬಂದು ಬಂದು ಹೇಳಾಳೆ. ಅವಳೇನೇ ನಾಟಕ ಮಾಡೋದು, ಅವಳಿಗಿಂತ ನಾನು ಏನು ಕಮ್ಮಿ ಇಲ್ಲ ಅಂತ ತೋರಿಸ್ತೀನಿ ಅಂತ ಎದ್ದೋಗ್ತಾಳೆ ಈಶ್ವರಿ. ಅತ್ತೆ ನಾನೇನೇ ಕೋಪ ಮಾಡ್ಕೊಂಡ್ರು ಕಿವಿ ಹಿಂಡಿ ಬುದ್ಧಿ ಹೇಳಿ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರಲ್ಲ ಅತ್ತೆ, ನನ್ನ ಮಕ್ಕಳನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರಲ್ಲ ಅತ್ತೆ, ಯಾಕತ್ತೆ ಬಿಟ್ಟೋದ್ರಿ? ನಾನು ಯಾರನ್ನ ಅತ್ತೆ ಅನ್ಲಿ? ಅಯ್ಯೋ ನನ್ನ ಮಕ್ಕಳಿಗೆ ಗತಿ ಯಾರಿನ್ನ ಅತ್ತೆ ಅಂತ ಈಶ್ವರಿ ಗೋಳಾಡ್ಕೊಂಡು ಡ್ರಾಮಾ ಮಾಡ್ತಿರ್ತಾಳೆ. ಈಗ ನನಗೊಂದು ಮಾತು ಹೇಳ್ದೆ ಹೊರಟೋದ್ರಲ್ಲ ಅತ್ತೆ. ಅತ್ತೆ ಎದ್ದೇಳಿ ಅತ್ತೆ, ಒಂದೇ ಒಂದು ಮಾತಾಡಿ ಅತ್ತೆ. ರಾತ್ರಿ ಎಲ್ಲ ನಿಂತವ ಏನೋ ಮಾತಾಡಬೇಕು ಕಣೆ ಅಂತ ರಾತ್ರಿ ಗಂಟ ಮಾತಾಡಿದ್ರಲ್ಲ ಅತ್ತೆ, ಹಿಂಗೋಯ್ತೀನಿ ಅಂತ ಹೇಳಿಲ್ವಲ್ಲ ಅತ್ತೆ ಅಂತ ಡ್ರಾಮಾ ಮಾಡ್ತಿರ್ತಾಳೆ ಈಶ್ವರಿ. ಎಲ್ಲ ಅವಳು ಹೋದ್ವಾರ ಅಂದರೆ ಇವಳು ರಾತ್ರಿ ಅಂತ ಡ್ರಾಮಾ ಮಾಡ್ತಾವಳಲ್ಲ. ಅಲ್ಲ ನಾನು ಯಾವಾಗ ಹಿಂಗೆಲ್ಲ ಹೇಳ್ದೆ ಅಂತ ಇವಳು ಇಷ್ಟೆಲ್ಲ ಹೇಳ್ತಾವಳಲ್ಲ ಅಂತ ಅಜ್ಜಿ ಮನಸ್ಸಿನಲ್ಲೇ ಅನ್ಕೊತಿರ್ತಾಳೆ. ನಾನೇನಾದರೂ ಸತ್ತರೆ ಇರೋ 50 ತೊಲದಲ್ಲಿ 5 ತೊಲ ಮೋಹನನ್ ಕೊಡು, ಇನ್ನು 5 ತೊಲ ಗಂಡ ಇಲ್ದಿರೋ ನಿನ್ನ ಮಗಳಿಗೆ ಕೊಡು ಅಂತ ಹೇಳಿ ಮಿಕ್ಕಿದ್ದನ್ನೆಲ್ಲ ನನ್ನನ್ನೇ ಮಾಡ್ಕೊ ಅಂತ ಹೇಳಿದ್ರಲ್ಲ ಅತ್ತೆ ಅಂತ ಈಶ್ವರಿ ಹೇಳ್ಕೊಂಡು ಡ್ರಾಮಾ ಮಾಡ್ತಿರ್ತಾಳೆ. ಅವ್ವ 1 ಕೋಟಿ ವರದಕ್ಷಿಣೆ, ಮಂಡ್ಯದಲ್ಲಿ ಬಂಗ್ಲೆ, ಓಡಾಡೋಕ್ಕೆ ಕಾರು, ಇಷ್ಟೆಲ್ಲ ಕೊಟ್ಟು ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ದಲ್ಲ. ಅಯ್ಯೋ ಯವ್ವ, ಇದನ್ನೆಲ್ಲ ನಮ್ಮ ಅಣ್ಣನಿಗೆ ಹೇಳ್ದಿರೋ ಹೊಂಟೋದಲ್ಲೇ ಅವ್ವ ಅಂತ ಸಾವಿತ್ರಿ ಡ್ರಾಮಾ ಮಾಡ್ತಿರ್ತಾಳೆ ಹೇಳ್ಕೊಂಡು. ಸುಭಾಷ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟವನೇ, ಅವನಿಗೆ ಕ್ಷಮಿಸೋದ್ರ ಕೇಳ್ತೀನಿ, ಊರಲ್ಲಿರೋ 255 ಎಕರೆನ ಅವ್ರ ಹೆಸ್ರಿಗೆ ಬರೆಸ್ತೀನಿ ಅಂತ ಹೇಳಿದ್ದೆ ಅಲ್ಲತ್ತೆ, ಇನ್ನು ಮುಂದಕ್ಕಾದ್ರೂ ಸಂದಾಗಿರು ಅಂತ ಹೇಳು ಅಂತ ಹೇಳಿದ್ರಲ್ಲತ್ತೆ ಅಂತ ಈಶ್ವರಿ ಡ್ರಾಮಾ ಮಾಡ್ತಿರ್ತಾಳೆ. ಯವ್ವ ಈ ಆಸೆ ಎಲ್ಲ ನಿನ್ನ ಜೊತೆ ಸತ್ತೋದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ತದೇನೆ ಯವ್ವ ಅಂತ ಸಾವಿತ್ರಿ ಅಳ್ತಿರ್ತಾಳೆ. ಇತ್ತ ಕ್ವಾಟ್ಲೆ ನಗಿತಾ ಇರ್ತಾನೆ ಇವರು ಅದನ್ನೆಲ್ಲ ನೋಡಿ. ಇದೇ ನಿಮ್ಮ ಕೊನೆ ಆಸೆ ಆಗಿತ್ತು ಅಂತ ಭಾವನ್ಗೆ ಹೇಳಿದ್ರೆ, ಭಾವ ನನ್ನ ಮಾತು ನಂಬರೇ ಅತ್ತೆ, ಏನಾದರೂ ನಿಮ್ಮ ಮಾತು ಪೂರ್ತಿ ಆಗಲಿಲ್ಲ ಅಂದರೆ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗದೆ ಅಂತರ್ ಪಿಚಾಚಿಯಾಗಿ ಓಡಾಡ್ತೀರಾ ಅಲ್ಲ ಅತ್ತೆ, ನಾನು ಹೆಂಗತ್ತೆ ನಿಮ್ಮ ಮಾತನ್ನ ನೆರವೇರಿಸಲಿ ಅಂತ ಈಶ್ವರಿ ಹೇಳ್ಕೊಂಡು ಡ್ರಾಮಾ ಮಾಡ್ತಿರ್ತಾಳೆ. ಇಲ್ಲ ಕಣವ್ವ, ನಿನ್ನ ಆಸೆನ ನಾನು ಬಿಟ್ಟು ಕೊಡೋಕ್ಕಿಲ್ಲ, ಹಂಗಾರ ಮಾಡಿ ಅಣ್ಣನಿಗೆ ಹೇಳಿ ನಿನ್ನ ಆಸೆ ಈಡೇರಿಸ್ತೀನಿ ಕಣಯ್ಯವ್ವ ಅಂತ ಡ್ರಾಮಾ ಮಾಡ್ಕೊಂಡು ಹೇಳ್ತಿರ್ತಾಳೆ ಸಾವಿತ್ರಿ. ಎಲ್ಲ ಪಾಪಿಗಳ ಜನ ಎಣದ ಮೈ ಮೇಲೆ ಇರೋದಕ್ಕೂ ಆಸೆ ಪಡ್ತಾರೆ ಅಂತ ಕೇಳಿದ್ದೆ, ಆದರೆ ಎಣ್ಣೆನೇ ಕಿತ್ಕೊಂಡು ತಿನ್ನೋ ಅಂತ ನಿಮ್ಮಂಥವ್ರು ಇರ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಕಣ್ರೆ ಅಂತ ಅಜ್ಜಮ್ಮ ಮನಸ್ಸಿನಲ್ಲೇ ಅನ್ಕೊತಿರ್ತಾಳೆ. ಇತ್ತ ಅಯ್ಯಯ್ಯೋ ಇದೇನಿದು, ಅಣ್ಣ ನನ್ನ ಮಾತು ಕಡೆ ಗಮನನೇ ಕೊಡ್ತಿಲ್ಲ, ಅಂಬುದ್ನೋ ಇಲ್ವೋ ಅಂತ ಅಂದ್ಕೊಂಡು ಮನಸ್ಸಿನಲ್ಲಿ ಅಯ್ಯೋ ಯವ್ವ ನೀನು ಹಿಂಗೆಲ್ಲ ಹೇಳಿದ್ದೆ ಅಂತ ಹೇಳಿದ್ರೆ ಯಾರು ನಂಬಾರೆ? ಅವ್ವ ಬಾರೆ ನೀನೇ ಬಂದು ಅಣ್ಣನಿಗೆ ಹೇಳ್ಬಿಟ್ಟು ಹೋಗ್ಬಾರೆ ಅಂತ ಸಾವಿತ್ರಿ ಅಳ್ತಿರ್ತಾಳೆ ಡ್ರಾಮಾ ಆಡ್ಕೊಂಡು. ಬೆಂಕಿ ಬಿದ್ದ ಮನೇಲಿ ಗಲ ಹಿಡಿಯೋ ಅಂತವಳು ಕಣೆ ನೀನು, ನಿನ್ನಂತ ಒಬ್ಬ ಮಗಳಿದ್ಬಿಟ್ರೆ ಆ ಮನೆನೇ ಎಕ್ಕುಟ್ಟೋತದೆ, ತೂ ಪಾಪಿ ಅಂತ ಬೈತ್ಕೊಳ್ತಿರ್ತಾಳೆ ಅಜ್ಜಮ್ಮ ಮನಸ್ಸಿನಲ್ಲಿ. ಅವ್ವ ಇದನ್ನೆಲ್ಲ ಅಣ್ಣನಿಗೆ ಹೇಳ್ಬಿಟ್ಟು ಹೋಗುವಂತೆ ಬಾರೇ ಅವ್ವ ಅಂತ ಅಲ್ಲಾಡಿಸ್ತಿರ್ತಾಳೆ ಕಾಲು ಹಿಡ್ಕೊಂಡು ಸಾವಿತ್ರಿ. ಅಯ್ಯೋ ಇದೇನಪ್ಪ ನನ್ನ ಕಾಲನ್ನು ಹಿಂಗೆ ಅಲ್ಲಾಡಿಸ್ತಾವಳೆ, ಅಲ್ಲಾಡಿಸಿ ನನ್ನನ್ನು ಎಬ್ಬಿಸೇ ಬಿಡ್ತಾಳೋ ಏನೋ, ಮೊದಲು ಕೋಟ್ಲೆನ ಕರೆದು ಇಲ್ಲಿಂದ ಇವ್ರನ್ನ ಎಬ್ಬರಿಸಿ ಕಳಿಸ್ಬೇಕು ಅಂತ ಅಜ್ಜಮ್ಮ ಮನಸ್ಸಿನಲ್ಲೇ ಅನ್ಕೊಂತಿರ್ತಾಳೆ. ಇತ್ತ ಕಣ್ಣಲ್ಲೇ ಕೂಗ್ತಿರ್ತಾಳೆ ಚಿತ್ರನ ಈಶ್ವರಿ. ಚಿತ್ರ ಓಡೋಗಿ ಅಮ್ಮಮ್ಮ ಈ ನಿನ್ನ ಮೊಮ್ಮಗಳನ್ನ ಬಿಟ್ಟು ಹೊಂಟೋದೆ ಅಲ್ಲ ಅಮ್ಮಮ್ಮ, ಚಿಕ್ಕ ವಯಸ್ಸಿಗೆ ನೀನು ಭಾಳ ಹಾಳಾಯಿತು ಅಂತ ಯೋಚನೆ ಮಾಡಬೇಡ, ನಿಮ್ಮ ದೊಡ್ಡಪ್ಪನಿಗೆ ಹೇಳಿ ನಿನ್ನ ಬದುಕನ್ನ ಸರಿ ಮಾಡಿಸ್ತೀನಿ ಅಂತ ಹೇಳ್ದಲ್ಲ ಅಮ್ಮಮ್ಮ, ಮೈಸೂರಲ್ಲಿ ಬಂಗ್ಲೆ ಕೊಡಿಸ್ತೀನಿ ಅದನ್ನು ನನ್ನ ಹೆಸ್ರಿಗೆ ಮಾಡಿಸ್ತೀನಿ ಅಂತ ಹೇಳಿ ನಡು ನೀರಲ್ಲೇ ಕೈ ಬಿಟ್ಟು ಹೊಂಟೋದಲ್ಲಮ್ಮಮ್ಮ ಅಂತ ಅಳ್ತಿರ್ತಾಳೆ ಚಿತ್ರ ಡ್ರಾಮಾ ಮಾಡಿಕೊಂಡು. ಇತ್ತ ವಿನಂತಿನೂ ಎದ್ದೋಗಿ ಕೂತ್ಕೊಂಡು, ವಿನಂತಿ ನಿನ್ನ ಮದುವೆ ಮಾಡಬೇಕು, ನಿನ್ನ ಮದುವೆ ನೋಡಬೇಕು ಅಂತ ಹೇಳಿ ನಾನು ಮದುವೆ ಮಾಡ್ದೇನೆ ಹೊಂಟೋದಲ್ಲಮ್ಮಮ್ಮ, ಎದ್ದೇಳಮ್ಮಮ್ಮ ನನ್ನ ಮದುವೆ ಮಾಡಿ ಎದ್ದೋಳಮ್ಮಮ್ಮ ಅಂತ ವಿನಂತಿ ಡ್ರಾಮಾ ಆಡ್ತಿರ್ತಾಳೆ. ಆಹಾಹಾ, ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅನ್ನೋದನ್ನ ನಿಮ್ಮಂಥವ್ರು ನೋಡೇ ಮಾಡಿರ್ಬೋದು ಕಣ್ರೆ. ಎಣಾನ ಮುಂದ್ಗೋಟೆ ಇಟ್ಕೊಂಡು ನಿಂಬೇಳೆ ಬೇಯಿಸ್ಕೊತಿದ್ದೀರಲ್ಲೇ, ಆಮೇಲೆ ಕಾದಿದೆ ನಿಮಗೆ ಅಜ್ಜಮ್ಮ ಮನಸ್ಸಿನಲ್ಲೇ ಅನ್ಕೊಂಡು ಕ್ವಾಟ್ಲೆನ ಮಾತಾಡಿಸ್ತಾಳೆ. ಕ್ವಾಟ್ಲೆ ಅಜ್ಜಮ್ಮ ಅನ್ಕೊಂಡು ಮತ್ತೆ ಬಟ್ಟೆ ಅಡ್ಡ ಇಕ್ಕೊಂಡು ಏನಜ್ಜವ್ವ ಅಂತ ಕೇಳ್ತಾನೆ. ಲೋ ಇವ್ರು ನನ್ನ ಅಲ್ಲಾಡ್ಸಿನೇ ಶಿವನ ಪದ ಸೇರೋಂಗೆ ಮಾಡ್ಬಿಡ್ತಾರೆ ಕಣ್ಲಾ, ಮೊದಲು ಇವ್ರನ್ನ ಎಬ್ಬರಿಸಿ ಕಳಿಸ್ಬಿಡು ಅಂತ ಅಜ್ಜಮ್ಮ ಹೇಳ್ತಾಳೆ. ಇರು ಅಂತ ಹೇಳ್ತಾನೆ ಕ್ವಾಟ್ಲೆ. ಚಂಪಾ ಆಗ್ಲಿಂದ ನೋಡ್ತಾ ಇವನಿ
ಈ ಕ್ವಾಟ್ಲೆ ಅಣ್ಣಯ್ಯ ಅಮ್ಮಮ್ಮಂತವ ಬಗ್ಗಿ ಬಗ್ಗಿ ಏನು ಮಾಡ್ತಾವ್ರೆ ಅಂತ ಅನ್ಕೊಳ್ತಿರ್ತಾಳೆ ಚಂಪಾ. ಗಾಳಿ ಬೀಸೋದನ್ನ ನೋಡಿ ಮುಖದ ಹತ್ರ ಗಾಳಿ ಬೀಸ್ತಾ ಇರಬೇಕು ಅಂತ ಅನ್ಕೊತಾಳೆ ಚಂಪಾ. ಇತ್ತ 4 ಜನ ಕಾಲ ಹತ್ರ ಕುತ್ಕೊಂಡು ಮಾತಾಡೆ ಯವ್ವ ಎದೊಳೆ ಯವ್ವ ಅಂತ ಕಿರ್ಚಲಾಡ್ಕೊಂಡು ಇರ್ತಾರೆ. ಅವ್ರನ್ನ ಹಿಂಗೆ ನೀವು 4 ಜನನೂ ಕಾಂಪಿಟೇಷನಲ್ಲಿ ಹತ್ರ ಅಜ್ಜಮ್ಮ ನಿಮ್ಮ ದುಃಖನ ನೋಡೋಕ್ಕಾಗಕ್ಕಿಲ್ಲ, ಹೋಗಿ ಕುತ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ, ಹೋಗಿ ಅತ್ತೆ ಹೋಗಿ ಚಿಕ್ಕವ್ವ ಅಂತ ಎಬ್ರಿಸಿ ಕಳಿಸ್ತಾನೆ ಕ್ವಾಟ್ಲೆ. ಅಜ್ಜವ್ವ ಅಂತ ಅಂದ್ಕೊಂಡು ಮತ್ತೆ ಟವಲ್ ಅಡ್ಡ ಇಕ್ಕೊಂಡು ಮಾತಾಡೋಕ್ಕಂತ ಹೋಗ್ತಾನೆ ಕ್ವಾಟ್ಲೆ. ನಾನೇನು ಕರೀಲೇ ಇಲ್ವಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಣ್ತಮ್ಮ ನಿನ್ನ ಕಾಗೆ ಮುದುಗೆ ಅಂತ ಸರಿ ಕರೀತಾನೆ. ಅಲ್ಲ ಅದ್ಯಾವ ದೇವ್ರ ಮೇಲೆ ಇವ್ರಿಗೆಲ್ಲ ಹಿಂಗೆ ಮಾತು ಕೊಟ್ಟಿದ್ಯಾ ಅಂತ ಕ್ವಾಟ್ಲೆ ಹೇಳ್ತಾನೆ. ಲೇ ದಡ್ಡ ಬಡ್ಡಿ ಮಗನೇ, ಸಿಕ್ಕವ್ರಿಗೆಲ್ಲ ಹಂಚೋಕೆ ಈ ಆಸ್ತಿನೇನು ನಾನು ಸಂಪಾದನೆ ಮಾಡಿದ್ನೆ ಇಲ್ಲ ತಾನೇ, ನನ್ನ ಮಗ ಎದೆ ರಕ್ತ ಬಸ್ದು ಸಂಪಾದನೆ ಮಾಡಿದ್ದಾನೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಮತ್ತೆ ಅದ್ಯಾವ ಧೈರ್ಯದ ಮೇಲೆ ಇವ್ರಿಗೆಲ್ಲ ಹಿಂಗೆಲ್ಲ ಹೇಳ್ತಾ ಇದ್ದಾರೋ ಅಂತ ಕ್ವಾಟ್ಲೆ ಕೇಳ್ತಾನೆ. ನಾನೇ ಎದ್ದು ಬಂದು ಇದನ್ನ ಸುಳ್ಳು ಅಂತ ಹೇಳೋಕ್ಕಾಗಕ್ಕಿಲ್ಲವಲ್ಲ, ಅದಕ್ಕೆ ಈ ಸುಳ್ಳು ಹೇಳ್ತವ್ರೆ. ಏನೇನು ಆಡ್ತಾರೋ ಆಡಲಿ, ಆಮೇಲೆ ಕಾದಿದೆ ಅವ್ರಿಗೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಓಹೋ ಇದೀಗ ಈಗ ನೋಡು ಡೋಸ್ ಕೊಡ್ತೀನಿ ಅವ್ರಿಗೆ ಅಂತ ಹೇಳಿ ಹತ್ಕೊಂಡು ಕ್ವಾಟ್ಲೆ ಚಿಕ್ಕತ್ತೆ ಚಿಕ್ಕವ್ವ ನೀವೇನು ಹೇಳ್ತಾ ಇದ್ದೀರಾ ಅದನ್ನೆಲ್ಲ ಅಜ್ಜಮ್ಮ ಕೇಳಿಸ್ಕೊತಾ ಇರ್ತಾರೆ. ನಿಮ್ಗೇನು ಮಾಡಬೇಕೋ ಅದನ್ನೆಲ್ಲ ಮಾಡೇ ಒಯ್ತಾಳೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಹೇಳ್ಕೊಂಡು ಹತ್ಕೊಂಡಿರ್ತಾನೆ. ತಿರ್ಗಾ ಅಜ್ಜಮ್ಮ ಮಾತಾಡಿಸ್ತಾಳೆ ಕ್ವಾಟ್ಲೆನ. ಅಲ್ಲ ಸತ್ತಿರಂಗೆ ನಾಟಕ ಮಾಡ್ತೀನಿ ಅಂತ ಅಂದ್ಬಿಟ್ಟು ಯಾಕೆ ಹಿಂಗ ಅಜ್ಜವ್ವ ತಲೆ ತಿಂತಾ ಇದೆಯಾ ನನಗೆ ಅಂತ ಕ್ವಾಟ್ಲೆ ಕೇಳ್ತಾನೆ. ಇವ್ರಿಗೆ ನಾಟಕನೆಲ್ಲ ನೋಡಿ ನೋಡಿ ನನಗೆ ಗಂಟ್ಲೆಲ್ಲ ಒಣಗೋಗಿದ್ದೆ ಕಣ, ಈಗೇನಾದರೂ ಕುಡಿದೇ ಹೋದರೆ ತಲೆ ಸುತ್ತ ಬಂದು ಇಲ್ಲೇ ಬಿದ್ದೋತೀನಿ ಅಟೆಯ ಅಂತ ಅಜ್ಜಮ್ಮ ಹೇಳ್ತಾಳೆ. ಅದಕ್ಕೆ ನಾನೇನೇ ಮಾಡಲಿ ಕಾಗೆ ಮುದುಕಿ ಅಂತ ಕ್ವಾಟ್ಲೆ ಹೇಳ್ತಾನೆ. ನನಗೆ ಕಾಗೆ ಮುದುಕಿ ಅಂತ ಹೇಳ್ತಾ ಇದೆಯಾ, ನಾನು ಅನ್ಕೊಂಡಂಗೆ ಆಗ ಮುಗಿಲಿ, ಆಮೇಲೆ ನೋಡು ನಿನ್ನ ಕತೆ ನೋಡ್ಕೊತೀನಿ ಅಂತ ಅಜ್ಜವ್ವ ಹೇಳ್ತಿರ್ತಾಳೆ. ನೀನು ಹಿಂಗೆ ಕಾಟ ಕೊಟ್ಟರೆ ನಾನು ಇನ್ನೇನು ಅನ್ಲಿ ಅಜ್ಜವ್ವ ಅಂತ ಕ್ವಾಟ್ಲೆ ಹೇಳ್ತಾನೆ. ಜಾನೇ ಸುಸ್ತಾಗ್ತೈತೆ ಕಣ್ಲಾ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅದಕ್ಕೀಗ ಊಟ ಮಾಡ್ಸೋಕ್ಕಾಗ್ತದ ಅಂತ ಕ್ವಾಟ್ಲೆ ಹೇಳ್ತಾನೆ. ಕುಡಿಯೋಕ್ಕಷ್ಟೇ ತಂದ್ಕೊಡೋ ಸಾಕ್ಲಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಇದ್ದು ಒಂದೊಂದಲ್ಲ ಅದೇನು ಕರ್ಮ ಮಾಡಿದ್ದೀನೋ, ಇರೋ ಏನಾದರೂ ವ್ಯವಸ್ಥೆ ಮಾಡ್ಕೊಬರ್ತೀನಿ ಅಂತ ಕ್ವಾಟ್ಲೆ ಹೇಳ್ಬಿಟ್ಟು ಅಳ್ತಿರ್ತಾನೆ ಅಜ್ಜವ್ವ ಅಂದ್ಕೊಂಡು. ವಿದ್ಯಾವರಪ್ಪ ಅಮ್ಮ ತಂಗಿ ಬರ್ತಿರ್ತಾರೆ. ಇವನೇ ಚೆಲುವರಾಜು ಗೌಡ್ರ ಹೆಸರದು ಹೇಳ್ಕೊಂಡು ದುಡ್ಡು ತಗೊಂಡು ಜೈಲಿಗೆ ಹೋಗಿದ್ದ. ಇವತ್ತೇ ಜೈಲಿಂದ ಹೊರಗೆ ಬಂದವನಂತೆ. ಮೊದಲೇ ಭದ್ರೇಗೌಡ್ರಿಗೆ ಇವ್ನು ಕಂಡ್ರೆ ಆಗೋಕ್ಕಿಲ್ಲ, ಇನ್ನೇನು ರಂಪ ಮಾಡ್ತಾನೋ ಕಾಣೆ ಅಂತ ಊರಿನವರು ಒಂದಿಬ್ರು ಜನ ಮಾತಾಡ್ತಾ ಇರ್ತಾರೆ. ಇತ್ತ ವಿದ್ಯಾವ್ರ ಫ್ಯಾಮಿಲಿ ಒಳಗಡೆ ಬಂದರೆ ಅಲ್ಲೇ ನಿಂತ್ಕೊ ಅಂತಾಳೆ ಸಾವಿತ್ರಿ. ಇನ್ನೂ ಯಾವ ಮುಖ ಹೊತ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಂತ ಬರ್ತಾನೆ ಮುಂದಕ್ಕೆ ಭದ್ರ ನಿಂತ್ಕೊಳ್ಳೋ ಅಂತ ಹಿಡ್ಕೊತಾನೆ ಭದ್ರನ ಗೋವಿಂದೇಗೌಡ. ನೋಡು ಇದು ಸಾವಿನ ಮನೆ, ಇಲ್ಲಿ ರಂಪಾಟ ಮಾಡ್ಕೊಳೋದು ಬೇಡ, ಹೊಸಿ ಸಮಾಧಾನ ಮಾಡ್ಕೊ ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಇವ್ರ ವಿಷಯದಲ್ಲಿ ತಾಳ್ಮೆ ದಯೆ ಕ್ಷಮೆ ಎಲ್ಲ ಮುಗ್ದೋಗದೆ, ಏನಿದ್ರು ದಂಡನೆಯ ಅನ್ಕೊಂಡು ಮುಂದಕ್ಕೆ ಬರ್ತಾನೆ ಭದ್ರ ಅಂತ ಹಿಡ್ಕೊತಾನೆ ಗೋವಿಂದೇಗೌಡ. ಇದೇ ಸರಿಯಾದ ಟೈಮು, ಎಲ್ಲ ಆ ಕಡೆ ಜ್ಞಾನವಾಗವ್ರೆ, ಈ ಟೈಮಲ್ಲಿ ಜ್ಯೂಸ್ ಕುಡಿಸ್ಬಿಡ್ಬೇಕು ಅಂತ ಹೇಳಿ, ಅಮ್ಮಮ್ಮ ಇದೇ ಸರಿಯಾದ ಟೈಮು, ಯಾರೂ ಇದ್ ಕಡೆ ಗಮನ ಇಲ್ಲ, ಸಿಕ್ಕಿರೋದು ವ್ಯವಸ್ಥೆ ಮಾಡ್ಕೊ ಬಂದಿದ್ದೀನಿ ಕುಡ್ಕೊಬಿಡು ಅಂತೇಳಿ ಜ್ಯೂಸು ಪೈಪಲ್ಲಿ ಕೊಡ್ತಾನೆ ಅಮ್ಮಮ್ಮನ ಬಾಯಿಗೆ ಕ್ವಾಟ್ಲೆ. ಅಜ್ಜಮ್ಮ ಜ್ಯೂಸ್ನೆಲ್ಲ ಕುಡಿದ್ಬಿಟ್ಟು ಅಮ್ಮ ಈಗ ಸಮಾಧಾನ ಆಯಿತು ಅಂತ ಮನಸ್ಸಿನಲ್ಲೇ ಅನ್ಕೊತಿರ್ತಾಳೆ. ಇನ್ನಿಲ್ಲಿ ಏನು ರಗಳೆ ಆದತೋ ನೋಡೋಣ ಅಂತ ಅನ್ಕೊತಾಳೆ ಅಜ್ಜಮ್ಮ. ಅಲ್ಲ ಅಣ್ಣ ಅವನ್ಯಾಕೆ ತಡಿತಾ ಇದೆಯಾ, ಭದ್ರ ಮಾತಾಡ್ತಾ ಇರೋದ್ರಲ್ಲಿ ತಪ್ಪೇನದೆ, ಅದ್ಯಾವ ಮುಖ ಇಕ್ಕೊಂಡು ನಮ್ಮ ಮಟ್ಟಿ ಬಾಗಿಲಿಗೆ ಬಂದವರು, ಅಲ್ಲ ನಿಮ್ಗೊಂಚೂರು ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ವೇ ಅಂತ ಸಾವಿತ್ರಿ ಹೇಳ್ತಾಳೆ. ಅದೆಲ್ಲ ಇದ್ದಿದ್ರೆ ಇವ್ರು ಯಾಕವ್ವ ಇಲ್ಲಿಗೆ ಬರ್ತಾಯಿದ್ರು ಅಂತ ವಿನಂತಿ ಹೇಳ್ತಾಳೆ. ನೋಡು ಚೆಲುವರಾಜ, ನಿನ್ನಿಂದಾಗಿ ನಮ್ಮ ಭಾವನಿಗೆ ಶಾನೆ ಅವಮಾನ ನೋವು ಎಲ್ಲ ಆಗದೆ, ನಮ್ಮೆರಡೂ ಕುಟುಂಬದ ಮಧ್ಯೆ 1000 ಸಮಸ್ಯೆ ಅದೆ, ಸಂಬಂಧನೇ ಬೇಡ ಅಂತ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ತಾನೇ, ಹಂಗಿರ್ಬೇಕಾದ್ರೆ ನೀನು ಇಲ್ಲಿ ಬಂದು ಜಗಳ ಮಾಡ್ಕೊಡತ್ತಿರೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆಯಾ, ಅದು ಶಾನೆ ದೊಡ್ಡ ತಪ್ಪು ಅಂತ ಈಶ್ವರಿ ಹೇಳ್ತಿರ್ತಾಳೆ. ನೀವ್ಯಾರೋ ಕ್ಷಮಿಸೋಕ್ಕಾಗ್ದಿರೋ ಅಂತ ತಪ್ಪು ಮಾಡಿದ್ದೀನಿ ನನಗೆ ಗೊತ್ತು, ಆದರೆ ನಾನು ಇಲ್ಲಿಗೆ ಬಂದಿರೋದು ಸಂಬಂಧ ಬೆಳ್ಸೋಕ್ಕಲ್ಲ, ಅಮ್ಮವ್ವನ ಜಾಗದಲ್ಲಿ ನಿಂತ್ಕೊಂಡು ನನಗೆ ಬುದ್ಧಿ ಹೇಳ್ತಿದ್ದಂತ ಈ ಅವನ್ನ ದರ್ಶನ ಮಾಡೋದಕ್ಕೆ. ಅವನ್ಕಿತ ಅವ್ರ ಮುಖ ನೋಡಿಕೊಂಡು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಹೊಂಟೋತೀನಿ, ಅದಕ್ಕೊಂದೇ ಒಂದು ಅವಕಾಶ ಮಾಡಿಕೊಟ್ಬಿಡಿ ಸಾಕು ಅಂತ ವಿದ್ಯಾವರಪ್ಪ ಕೇಳ್ಕೊಂತಿರ್ತಾರೆ. ನಿನ್ನಂಥ ಮೋಸಗಾರ ನಮ್ಮವ್ವನ ಮುಖ ನೋಡಿದ್ರೆ ಅವಳ ಆತ್ಮಕ್ಕೆ ಏನು ಶಾಂತಿ ಸಿಗಲ್ಲ ಕಣಂತೆ, ಇಲ್ಲಿಂದ ಬಾಯಿ ಮುಚ್ಕೊಂಡು ಹೊಟ್ಟೋಗು ಅಂತ ಸಾವಿತ್ರಿ ಹೇಳ್ತಾಳೆ. ಸಾವಿತ್ರಿ ಯಾಕೆ ಯಾವಾಗಲೂ ಹಿಂಗಾಡಿ, ಕಡೆ ಪಕ್ಷ ಸಮಯ ಸಂದರ್ಭ ಆದರೂ ನೋಡಿ ಜಗಳ ಆಡಬಾರ್ದು ಅಂತ ಗೊತ್ತಾಗಕ್ಕಿಲ್ವೇ ಅಂತ ಮೋಹನ ಹೇಳ್ತಿರ್ತಾಳೆ. ಏನಕ್ಕೆ ನೀವು ಹೇಳ್ತಾ ಇರೋದು, ನಾನೊಬ್ಳು ದೊಡ್ಡ ಜಗಳ ಗಂಟಿ, ನನಗೆ ಮಾಡೋಕ್ಕೆ ಬೇರೆ ಕ್ಯಾಮನೇ ಇಲ್ಲ, ಯಾವಾಗಲೂ ಜಗಳ ತೆಗಿತಾ ಇರ್ತೀನಿ ಅಂತ ಹೇಳ್ತಾ ಇದೀಯಾ, ಹಂಗಾರೆ ನಿನ್ನ ಪ್ರಕಾರ ನಂದೇ ತಪ್ಪಲ್ವೇ, ನೋಡ್ದೇನಪ್ಪ ಭದ್ರ ತಪ್ಪು ಮಾಡಿರೋದು ಇವರು, ಆದರೆ ಮಾತು ಕೇಳ್ತಾ ಇರೋದು ನಾನು ಅಂತಾಳೆ ಸಾವಿತ್ರಿ. ನೀನು ಹಿಂಗೆ ಸುಮ್ಕೆ ನಿಂತಿದ್ರೆ ನಿಮ್ಮೆಲ್ರಿಗೂ ಇವ್ರ ಒಟ್ಟಿಗೆ ಬರೋದು ಇಷ್ಟ ಅಂದಂಗಾಯ್ತು ಅಂತಾಳೆ ಸಾವಿತ್ರಿ. ಇಲ್ಲೇನೋ ಅನಾಹುತ ನಡಿಬಾರ್ದು ಅಂತಂದರೆ ಮರ್ಯಾದೆಯಿಂದ ಇಲ್ಲಿಂದ ಹೊಂಟೋಗು, ಇಲ್ಲ ಅಂತಂದರೆ ಸಾವಿನ ಮನೆ ಅಂತಲೂ ನೋಡೋಕ್ಕಿಲ್ಲ ಅಂತ ಭದ್ರ ಹೇಳ್ತಾನೆ. ಅಳಿಯಂದ್ರೆ ಅಂತಾರೆ ವಿದ್ಯಾವರಪ್ಪ, ನಿಲ್ಸು
ನೀನು ಇಲ್ಲಿಗೆ ಬಂದಿರೋದೇ ಮೊದಲನೇ ತಪ್ಪು. ಅದ್ರಲ್ಲಿ ಬೇರೆ ಅಳಿಯ ಪಳಿಯ ಅಂತಂದ್ರೆ ನಾನು ತಪ್ಪು ಮಾಡ್ಬೇಕಾಗ್ತದೆ. ಮರ್ಯಾದೆಯಿಂದ ಇಲ್ಲಿಂದ ಹೊಂಟೋಗ್ಬಿಡು ಅಂತ ಹೇಳ್ತಿರ್ತಾನೆ ಭದ್ರ. ಅವ್ರ್ಯಾಕೆ ಹೋಗ್ಬೇಕು? ಅವ್ರು ಇಲ್ಲಿ ಬಂದಿರೋದ್ರಲ್ಲಿ ಏನು ತಪ್ಪಿದ್ದಾತು ಅಂತ ಕೇಳ್ತಾಳೆ ವಿದ್ಯಾ. ಬಾರವ್ವ ಬಾ. ಇದ್ಯಾಕಪ್ಪ ದೊಡ್ಡ ಮನುಷ್ಯ ಇಷ್ಟೇ ಹೊತ್ತಾದ್ರೂ ಬರಲೇ ಇಲ್ಲ ಅಂತ ಅನ್ಕೊಂತಿದ್ದೆ. ಬಂದೇ ಬಿಟ್ಟಲ್ಲ. ಲೇ, ನಿಮ್ಮಪ್ಪ ಯಾಕೆ ಅಟ್ಟಿಗೆ ಬರಬಾರ್ದು ಅಂತ ಗೊತ್ತಿಲ್ವೇ? ಇಲ್ಲ, ಅವ್ರು ಮಾಡಿರೋ ತಪ್ಪಲ್ಲಿ ನಿಂದು ಏನಾದರೂ ಪಾಲಿದ್ದತೆ ಅಂತ ಸಾವಿತ್ರಿ ಕೇಳ್ತಾಳೆ. ಯಾಕೆ, ಈ ಅಟ್ಟಿನಲ್ಲಿ ಬೇರೆ ಯಾರನ್ನೂ ತಪ್ಪೇ ಮಾಡಿಲ್ವೇ? ಮಾವ ಇನ್ನ ಹೆಸ್ರಿಗೆ ಕಳಂಕ ತಂದೇ ಇಲ್ವೇ? ಹಂಗೆ ನೋಡೋಕೋದ್ರೆ ಈ ಅಟ್ಟಿ ಒಳಗಡೆ ಸಾಕಷ್ಟು ಜನ ಬರಂಗೇ ಇಲ್ಲ. ಈ ಅಟ್ಟಿಗೆ ಅವಮಾನ ಮಾಡಿ ಕೆಟ್ಟ ಹೆಸ್ರು ತರೋಕೆ ಎಲ್ಲ ನೋಡ್ದವ್ರಿಗೆಲ್ಲ ಒಂದೇ ಶಿಕ್ಷೆ ಅನ್ನೋದಾದ್ರೆ ಹೇಳಿ. ಯಾರ್ಯಾರು ಈಚೆ ಹೋಗ್ಬೇಕು ಅನ್ನೋದುವ ನಾನೇ ಪಟ್ಟಿ ಮಾಡಿ ಹೇಳ್ತೀನಿ. ಎಲ್ಲದಕ್ಕೂ ಮೀರಿ ಇನ್ನೂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಕೋರ್ಟು ತೀರ್ಪು ಕೊಡೋ ಗಂಟ ಅವ್ರಿಗೂ ಈ ಅಟ್ಟಿಗೂ ಸಂಬಂಧ ಅದೇ. ಯಾಕಂದರೆ ಈಗ್ಲೂ ನಾನು ಈ ಅಟ್ಟಿ ಸೊಸೆ ಅಂತ ವಿದ್ಯೆ ಹೇಳ್ತಾಳೆ. ಒಡೆದ್ಲು ಪಾಯಿಂಟು ಅಂತ ಅಜ್ಜಮ್ಮ ಮನಸ್ಸಿನಲ್ಲಿ ಅನ್ಕೊಂತಾರೆ. ಇವರು ಈ ಅಟ್ಟಿ ಬೀಗರು ಅಂತ ವಿದ್ಯೆ ಹೇಳ್ತಾಳೆ. ಏನೇ ಅವತ್ತು ನಿಮ್ಮಪ್ಪ ಮಾಡಿದ ತಪ್ಪನ್ನ ಯಾವತ್ತೂ ಕ್ಷಮಿಸೋಕ್ಕಿಲ್ಲ ಅಂತ ಕೊಚ್ಕೊತಾ ಇದ್ದೆ, ಈಗೆಲ್ಲ ಸರಿ ಹೋಯ್ತೆ ಅಂತ ಭದ್ರ ಕೇಳ್ತಾನೆ. ಹಂಗೇಳಷ್ಟು ದಡ್ಡಿ ನಾನೇನಲ್ಲ. ಇವತ್ತವರು ನಿಮ್ಮ ತವ ಕ್ಷಮೆ ಕೇಳಿ ನಿಮ್ಮ ಹತ್ರ ಸಂಬಂಧ ಬೆಳ್ಸಕ್ಕೆ ಬಂದಿದ್ರೆ ನಾನೇ ಮೊದಲು ಈಚೆ ಹೋಗಿ ಅಂತ ಹೇಳ್ತಾ ಇದ್ದೆ. ಆದರೆ ಅವ್ರು ಬಂದಿರೋದು ಸಾವಿನ ಮನೆಗೆ, ಈ ಅಟ್ಟಿ ಇಡೀ ಜೀವದ ಮುಖಾನ ಕೊನೆ ಸಾರಿ ನೋಡ್ಕೊಂಡು ಹೋಗೋದಕ್ಕೆ. ಅದನ್ನು ತಡೆಯೋ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಅದನ್ನ ಹೇಳೋ ಅಧಿಕಾರ ನಿನ್ಗಿಲ್ಲ ಅಂತ ಭದ್ರ ಹೇಳ್ತಾನೆ. ಇತ್ತ ಅಜ್ಜಮ್ಮ ಮಾತಾಡ್ಸ್ತಿರ್ತಾಳೆ ಕೊಟ್ಲೆನ. ಏನಜ್ಜವ್ವ ನಿನ್ ರೋದ್ನೆ ಅಂತಾನೆ ಕೊಟ್ಲೆ. ಅವ್ರು ಆ ಪಾಟಿ ಜಗಳ ಮಾಡ್ಕೊಂಡು ನಿಂತಿದ್ರೆ ನೀನು ಸುಮ್ಮನೆ ನೋಡ್ಕೊಂಡು ನಿಂತಿದ್ಯಲ್ಲ ಅಂತ ಅಜ್ಜಮ್ಮ ಕೇಳ್ತಾಳೆ. ಇಲ್ಲ, ಮಚ್ಚು ಕೊಡ್ಲಿ ತಂದ್ಕೊಟ್ಟು ಇಬ್ರು ಜಗಳಾಡ್ಲಿ ಅಂತ ಹೇಳೋಣ ಅಂತ ಕೊಟ್ಲೆ ಹೇಳ್ತಾನೆ. ನನ್ನ ಮಗನೇ, ಸಾವಿನ ಮನೆಯಲ್ಲಿ ದ್ವೇಷ ಯಾಕೆ? ಅಜ್ಜವ್ವ ಇದ್ದಿದ್ರೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಿದ್ಲೆ ಅಂತ ಮಾತಾಡಿ ಸಮಾಧಾನ ಮಾಡೋಗು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಓಹೋ, ನೀನು ಹಿಂಗೆ ಹೇಳ್ತಾ ಇದೀಯಾ? ಈಗ ನೋಡು ನಾನು ವರ್ಷಯ್ಯ ಅಂತ ಕೊಟ್ಲೆ ಹೇಳಿ ತಮ್ಮ ಅನ್ಕೊಂಡು ಬರ್ತಾನೆ ಕೊಟ್ಲೆ. ನೀನು ಶಾನೆ ದೊಡ್ಡ ತಪ್ಪು ಮಾಡ್ತಾ ಇದ್ದಿ. ದಾನಗಳಲ್ಲಿ ಶ್ರೇಷ್ಠ ಸಮಾಧಾನ ಅಂತ ಕೇಳಿಲ್ವಾ? ಹಸಿ ಸಮಾಧಾನ ಮಾಡ್ಕೊ ಅಂತ ಕೊಟ್ಲೆ ಹೇಳ್ತಾನೆ. ನಾನು ಸಮಾಧಾನವಾಗಿರ್ಬೇಕಂದ್ರೆ ಮೊದಲು ಇವ್ರನ್ನ ಆಚೆ ಕಳಿಸೋ ಅಂತಾನೆ ಭದ್ರ. ಇದನ್ನೇ ಬೇಡ ಅಂತ ಹೇಳ್ತಾ ಇರೋದು ಅಣ್ತಮ್ಮ. ಮನೆ ಬಾಗಿಲ್ಗೆ ಶತ್ರು ಬಂದ್ರೂ ಅವ್ರಿಗೆ ಗೌರವ ಕೊಡಬೇಕಾದ್ದು ಮನುಷ್ಯನ ಕರ್ತವ್ಯ. ಅದರಲ್ಲೂ ಸಾವ್ಗೆ ಯಾರೇ ಬಂದರೂ ಅವ್ರಿಗೆ ಮುಖ ದರ್ಶನ ಕೊಡೋದೇ ಧರ್ಮ. ಈಗೇನಾದರೂ ಅಜ್ಜಮ್ಮ ಬದುಕಿದ್ರೆ ಇದೇ ಮಾತನ್ನೇ ಹೇಳೋರು. ಅವ್ರ ವಿಚಾರಕ್ಕೆ ಅಜ್ಜಮ್ಮ ನಿನ್ ಕೂಟೇನೆ ಎಷ್ಟೋಗಿತ್ತ ಹೇಳಿಲ್ವೇ? ಕಡೆ ಪಕ್ಷ ಅವಳ ಮಾತುಗಾದ್ರೂ ಬೆಲೆ ಕೊಡ್ಬೇಕಲ್ವೇ? ಮಾವಯ್ಯ, ಸುತ್ತಮುತ್ತ ಹಳ್ಳಿಲಿ ಇಂಥ ಸಂದರ್ಭ ಬಂದಾಗ ನೀವು ಹೋಗಿ ನ್ಯಾಯ ಮಾಡಿದ್ದೀರಿ. ಸಾವಿನ ಮನೇಲಿ ದ್ವೇಷ ಸಾಧಿಸೋದು ಬೇಡ ಅಂತ ಹೇಳಿದ್ದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ಈಗ ನಮ್ಮ ಮನೇಲಿ ಇಂಥ ಪರಿಸ್ಥಿತಿ ಬಂದಿರಬೇಕಾದ್ರೆ ಯಾಕೆ ಸುಮ್ಕೆ ನಿಂತಿದ್ದೀರಿ ಮಾವಯ್ಯ? ಮಾತಾಡಿ ಮಾವಯ್ಯ ಮಾತಾಡಿ ಅಂತ ಹೇಳ್ತಿರ್ತಾನೆ ಕೊಟ್ಲೆ. ನೋಡಿ, ಇದು ಸಾವಿನ ಮನೆ. ಅವ್ರಿಲ್ಲಿಗೆ ಬಂದಿರೋದು ನಮ್ಮ ಅವ್ವನ ಮುಖ ನೋಡ್ಕೊಂಡು ಹೋಗೋದಕ್ಕೆ ಹೊರತು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ. ಅದಕ್ಕೋಸ್ಕರ ಅವ್ರನ್ನ ಯಾರೂ ತಡೆಯೋದಕ್ಕೆ ಹೋಗ್ಬೇಡಿ. ಅದು ನ್ಯಾಯನೂ ಅಲ್ಲ. ಈಗ ಯಾರೂ ಏನು ಮಾತಾಡದೆ ಸುಮ್ಕಿರಿ, ಬನ್ನಿ ದಾರಿ ಬಿಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ವಿದ್ಯಾವರಪ್ಪ ಹಾರ ಹಾಕಿ ಕಾಲ್ಗೆ ನಮಸ್ಕಾರ ಮಾಡ್ಕೊತಿರ್ತಾರೆ. ವಿದ್ಯಾವರಮ್ಮ ಮತ್ತೆ ಅವ್ರ ತಂಗಿ ಎಲ್ಲ ಕಾಲ್ಗೆ ನಮಸ್ಕಾರ ಮಾಡಿ ಬಂದು ಕುತ್ಕೊತಾರೆ. ರತ್ನಿ, ನಮ್ಮ ಮನೆ ನಂದಾದೀಪನೇ ಆರೋಯ್ತು ರತ್ನಿ ಅಂತ ಮೋಹನ್ ಅಳ್ಕೊಂಡು ಹೇಳ್ತಿರ್ತಾಳೆ ವಿದ್ಯಾವರಮ್ಮಗೆ. ಅದ್ಯಾವ್ರು ಒಳ್ಳೆಯವ್ರನ್ನ ಬಿರಿನೇ ಕರ್ಕೊಬಿಡ್ತಾನೆ. ಅವರು ನಿಮಗೆ ಮಾತ್ರ ಅಲ್ಲ ನಮಗೂ ದಾರಿ ದೀಪ ಆಗಿದ್ರು. ಹಿಂಗಾಗಿದ್ದು ನಿಮ್ಮಷ್ಟೇ ನಮಗೂ ನೋವು ಆಗ್ತದೆ. ಅವ್ರ ಆಯಸ್ಸು ಅಷ್ಟೇ ಅಂದ್ಕೊಂಡು ಧೈರ್ಯ ತಂದ್ಕೊಳ್ಳಿ ಅಂತ ರತ್ನ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.